ಪ್ರಕೃತಿಯವರು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ರಿ, ಸಾಕಷ್ಟು ಜನ ಮನೆಗೆ ಹತ್ರ ಆದ್ರಿ. ಈಗ ಈ ಸಿನಿಮಾದ ಮೂಲಕ ಮತ್ತೆ ಬರ್ತಾ ಇದ್ದೀರಾ. ಈ ಟೀಸರ್ ನೋಡಿದಾಗ ಒಂದಷ್ಟು ಕಡೆ ಸರ್ ಹೇಳ್ದಂಗೆ ಧಾರ್ಮಿಕ ವಿಚಾರಗಳು ಕೂಡ ಇದೆ, ಮತ್ತೆ ಸಾಮಾಜಿಕ ವಿಚಾರಗಳು ಕೂಡ, ಪೊಲಿಟಿಕಲ್ ಆಸ್ಪೆಕ್ಟ್ಸ್ ಕೂಡ ಒಂದಷ್ಟು ಇದೆ. ಸೊ ಇವಾಗ ನಿಮಗೆ ಈ ಪ್ರಾಜೆಕ್ಟ್ ಹೇಗೆ ಸಿಕ್ತು, ನೀವು ಈ ಪಾತ್ರವನ್ನು ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂತ? ಈ ಪ್ರಾಜೆಕ್ಟ್ ಹೇಗ್ ಸಿಕ್ತು ಅನ್ನೋದು ಒಂದೊಂದ್ಸಲ ಹೇಳ್ತೀವಲ್ಲ, ನಾವ್ ಎಷ್ಟೇ ಕಷ್ಟಪಟ್ರು ನಮ್ಗೆ ಏನ್ ಬೇಕೋ ಸಿಗಲ್ಲ, ಬಟ್ ಒಂದೊಂದ್ಸಲ ನಮ್ ಹಣೆಲಿ ಏನ್ ಬರ್ದಿದ್ಯೋ ಬಂದೇ ಬರುತ್ತೆ ಅಂತ. ಸೊ ಈ ಪ್ರಾಜೆಕ್ಟ್ ಅದಾಗದೆ ನನಗ್ ಬಂದಿದೆ ಅಂತ ಹೇಳ್ಬೋದು. ಹಾಗಾಗಿ ಇಟ್ ಇಸ್ ವೆರಿ ಸ್ಪೆಷಲ್. ನಾನು ಲಕ್ಷ್ಮೀ ನಿವಾಸ ಸೀರಿಯಲ್ ಮಾಡ್ತಿದ್ದಾಗ ಆ ಸೆಟ್ಗೆ ನಮ್ ಟೀಮ್ ಅಲ್ಲಿ ಒಬ್ರು ಬಂದಿದ್ರು. ಅವಾಗ ನನ್ನ ನೋಡಿ ಈ ಹುಡುಗಿ ಈ ಪಾತ್ರಕ್ಕೆ ಸೂಟ್ ಆಗ್ಬೋದು ಅಂತ ಅನ್ಕೊಂಡು ಇಲ್ಲಿಗೆ ಬಂದು ಟೀಮ್ ಅವ್ರು ಡಿಸ್ಕಷನ್ ಮಾಡಿ ದೆನ್ ದೇ ಹ್ಯಾವ್ ರೀಚ್ಡ್ ಔಟ್ ಟು ಮಿ. ಈ ಒಂದ್ ಪಾತ್ರ ಇದೆ, ನಿಮ್ಗೆ ಸೂಟ್ ಆಗುತ್ತೆ ಅನ್ಸುತ್ತೆ, ಬರ್ತೀರಾ ಅಂತ. ಅಂಡ್ ಅವ್ರು ಹೇಳ್ದಂಗೆ ನನಗೂ ಪಾತ್ರ ಸಿಕ್ಕಾಪಡೆ ಇಷ್ಟ ಆಯ್ತು. ಬಿಕಾಸ್ ರೆಗ್ಯುಲರ್ ಹೀರೋಯಿನ್ಸ್ ತರ ಈ ಒಂದ್ ಸಿನಿಮಾದಲ್ಲಿ ನಾನು ಬಂದೇ ಹೋದೆ ಅನ್ನೋ ತರ ಪಾತ್ರ ಅಲ್ಲ, ಇಡೀ ಸಿನಿಮಾದಲ್ಲಿ ಟ್ರಾವೆಲ್ ಆಗ್ತಾಳೆ. ಅಂಡ್ ಈ ಸಿನಿಮಾ ಸ್ಟೋರಿ ಏನಿದೆಯೋ ವೆನ್ ಇಟ್ ಕಮ್ಸ್ ಟು ಪಾಲಿಟಿಕ್ಸ್, ಆ ರಿಲಿಜಿಯಸ್ ಆಸ್ಪೆಕ್ಟ್, ಆ ಪ್ರತಿ ಒಂದ್ರಲ್ಲೂ ಕಾವ್ಯ ಅನ್ನೋ ಹುಡುಗಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಇದರಲ್ಲಿ. ಸೊ ಹಾಗೆ ನೋಡಕ್ ಹೋದ್ರೆ ಸೀರಿಯಸ್ಲಿ ಐ ಆಮ್ ಲಕ್ಕಿ ಅನ್ನಿಸ್ತು. ಬಿಕಾಸ್ ಇಷ್ಟು ಒಳ್ಳೆ ಪಾತ್ರ, ಸ್ಟೋರಿನಲ್ಲಿ ಇಷ್ಟು ಬಲ ಇರುವಂತ ಪಾತ್ರ ಹೀರೋಯಿನ್ಸ್ಗೆ ಇಷ್ಟು ಇನಿಷಿಯಲ್ ಸ್ಟೇಜಸ್ ಅಲ್ಲೇ ಸಿಗೋದು ಕಷ್ಟ ಅಂತ. ಸೊ ಹಾಗಾಗಿ ದೇವ್ರ ದಯೆಯಿಂದ ನಂಗೆ ಸಿಕ್ಕಿದೆ.